ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ನಾನು ಡ್ರೀಮ್11ನಲ್ಲಿ ಇಲ್ಲಿಯ ತನಕ ಎಷ್ಟು ಹಣ ಕಳೆದುಕೊಂಡೆ, ಹಾಗೆ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದೆ ಅದನ್ನೆಲ್ಲ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೂ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನಾನು ಕಳೆದ 2 ವರ್ಷದ ಹಿಂದೆ ಡ್ರೀಮ್11 ಅಪ್ಲಿಕೇಶನ್ ನನ್ನ ಫ್ರೆಂಡ್ ಆಡ್ತಿದ್ದ, ಅದು ನೋಡಿ ನಾನು ಇನ್ಸ್ಟಾಲ್ ಮಾಡಿದೆ. ಬಟ್ ಇನ್ಸ್ಟಾಲ್ ಮಾಡಿ ನಾನು ಒಂದು 2 ವರ್ಷ ಅಂದರೆ ಆಡ್ತಾ ಒಂದು 3,500 ಸಾವಿರ ತನಕ ಅಮೌಂಟ್ ಹಾಕಿರ್ಬೋದು ಅನಿಸುತ್ತೆ ಅದಕ್ಕೆ. ಬಟ್ ಆ ಕಡೆಯಿಂದ ಆದರೆ ನಾನು 49 ಹಾಕಿದರೆ ಒಂದು 60 ರುಪೀಸು, ಒಂದು 10-15 ರೂಪಾಯಿ ಜಾಸ್ತಿ ಅಷ್ಟೇ ಬಂದಿದೆ. ಏನಾಗುತ್ತಂದರೆ ಡ್ರೀಮ್11 ಯಾವ ಥರ ವರ್ಕ್ ಆಗುತ್ತಂದರೆ, ಇಲ್ಲಿ ಅವನು ಕೊಟ್ಟಿರೋ ಕಾಂಟೆಸ್ಟಲ್ಲೇ ಒಂದು 10 ಲಕ್ಷ ಜನ ಇದ್ದರೆ 10 ಲಕ್ಷದಲ್ಲಿ ಅವನು 4 ಲಕ್ಷ ಜನ ಹೊರಗಡೆನೇ ಹಾಕಿಬಿಡ್ತಾನೆ. 4 ಲಕ್ಷ ಜನ ಹೊರಗಡೆ ಹಾಕಿದರೆ ಅಲ್ಲಿ 60% ಜನ ಅಷ್ಟೇ ಉಳಿತಾರೆ. ಅದರಲ್ಲೇ ನಾವು ಹಾಕಿರೋ ಅಮೌಂಟ್ ನಮಗೆ ಬರಬೇಕಾದ್ರೇ ಕಷ್ಟ ಇದೆ ಅದರಲ್ಲಿ. ಮತ್ತು ಇನ್ನೊಂದು ಏನಾಗುತ್ತಂದರೆ, ಟೋಟಲಿ ಕ್ರಿಕೆಟ್ ಮ್ಯಾಚಲ್ಲಿ ಆಡೋರು 22 ಜನ, ಅದರಲ್ಲಿ ನಾವು 11 ಜನನ ಗೆಸ್ ಮಾಡಬೇಕು, ಇವರೇ ಆಡ್ತಾರೆ. ಆ 11 ಜನದಲ್ಲಿ ಮತ್ತೆ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಾವು ಯಾರನ್ನ ಕ್ಯಾಪ್ಟನ್ ಮಾಡಿರ್ತೀವಲ್ಲ, ಯಾರನ್ನ ವೈಸ್ ಕ್ಯಾಪ್ಟನ್ ಮಾಡಿರ್ತಾರಲ್ಲ, ಅವ್ರು ಚೆನ್ನಾಗಿ ಆಡಬೇಕು. ಎಲ್ಲರಿಗಿಂತ ಅವ್ರು ಚೆನ್ನಾಗಿ ಆಡಬೇಕು. ಅದರಲ್ಲಿ ನಾವು ಏನು 11 ಜನ ತೊಗೊಂಡಿದ್ದಾರಲ್ಲ, ಅದರಲ್ಲಿ ಅವರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಫಸ್ಟ್ ಬರ್ಲಿಕ್ಕೆ ಸಾಧ್ಯ. ಅದರಲ್ಲಿ ಏನಾಗುತ್ತಂದರೆ, ಫಸ್ಟ್ ಬರೋದಂತೂ ಹೈಲಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಯಾಕಂದರೆ 22 ಜನದಲ್ಲಿ ಅರ್ಧ ಜನ 11 ಜನ ಇವರೇ ಆಡ್ತಾರಂತ ಗೆಸ್ ಮಾಡಬೇಕು. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ಗೆಸ್ ಮಾಡಿರೋ ಥರ ಮ್ಯಾಚ್ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಟೈಮ್ ಏನಾಗುತ್ತೆ ಗೊತ್ತಾ, ನಾವು ಯಾರು ಬ್ಯಾಟ್ಸ್ಮನ್ ಫಾಲ್ ಮೇಲೆ ಇರ್ತಾರೆ ಅವ್ರನ್ನ ತೊಗೊಂಡಿರ್ತೀವಿ. ಇವರು 50 ಆದರೂ ಹೊಡಿತಾರೆ, 100 ಆದರೂ ಹೊಡಿತಾರೆ. ಅವತ್ತೇನಾಗುತ್ತೆ, ಅವರು ಫಸ್ಟ್ ಬಾಲ್ ಅಲ್ಲ ಸೆಕೆಂಡ್ ಬಾಲ್ ಒಂದು 4 ರನ್ನಿಗೆ ಔಟ್ ಆಗಿ ಹೋಗ್ಬೋದು. ಎಷ್ಟೋ ಬಾಲರ್ ಹೈಯರ್ ವಿಕೆಟರ್ಸ್ ಬಾಲರ್ಸನ್ನೇ ಕ್ಯಾಪ್ಟನ್ ಮಾಡಿರ್ತೀವಿ. ಬಟ್ ಅವರು ಒಂದೊಂದು ದಿನ ಅವ್ರದ್ದು ಟೈಮ್ ಸರಿ ಇಲ್ಲ ಅಂದರೆ ಮ್ಯಾಚ್ ತುಂಬ ಹೊಡಿಸ್ಕೊಳ್ಬೇಕಾಗುತ್ತೆ. ಒಂದು ವಿಕೆಟ್ ಇಲ್ದೇ ಕೂಡ ಹೊರಗಡೆ ಹೋಗ್ತಾರೆ. ಈ ಥರ ಆಗಿಬಿಟ್ರೆ ನಾವು ಹಾಕಿರೋ ಅಮೌಂಟ್ ಕೂಡ ಬರೋದಿಲ್ಲ. ಬಟ್ ಬೆಸ್ಟ್ ಈಸ್ ಡ್ರೀಮ್11 ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡೋದು. ನನ್ನ ಅನಿಸಿಕೆ ಡ್ರೀಮ್11 ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡೋದು ಬೆಸ್ಟ್. ನಾನಂತೂ ಅನ್ಇನ್ಸ್ಟಾಲ್ ಮಾಡಿದರೆ ನಮ್ಮ ಫ್ರೆಂಡ್ಸ್ ಇನ್ನೂ ಇಲ್ಲ 1 ಕೋಟಿ ಬರುತ್ತೆ, ಹೋದರೆ 49 ಗೊತ್ತಲ್ಲ, 1 ಕೋಟಿ ಪ್ರೈಸ್ ಬರುತ್ತೆ. 1 ಕೋಟಿ ಬಂದರೆ ಲೈಫೇ ಸೆಟ್ಲ್ ಆಗೋದು. ನಾನಂತೂ ಹೇಳ್ಬಿಟ್ಟೆ ಅವ್ರಿಗೆ, ಬರಲ್ಲ ಬಿಡ್ರಪ್ಪ, ಆಡಬೇಡಿ ಬಿಡಿ, 1 ಕೋಟಿ ಅಲ್ಲ ನಿಮಗೆ 1,000 ರೂಪಾಯಿ ಕೂಡ ಅದರಲ್ಲಿ ಬರೋಲ್ಲ. ಎಲ್ಲ ಹೋದರೆ 49 ಆಗುತ್ತೆ, ಬಂದರೆ 1 ಕೋಟಿ ಬರುತ್ತೆ, ನಮ್ಮ ಲೈಫೇ ಸೆಟ್ಲ್ ಆಗುತ್ತೆ. ಈ ಥರ ಮೆಂಟಾಲಿಟಿ ಇಲ್ಲ. ಎಷ್ಟು ದಿನ ಎಲ್ಲ 49 ಅಂತ ಹಾಕಿ 49 ಹಾಕಿನೇ ಬೀದಿಗೆ ಬಂದವರಿದ್ದಾರೆ. ಅದರಲ್ಲಿ ಡ್ರೀಮ್11ನಲ್ಲಿ ದುಡ್ಡು ಮಾಡಿ ಯಾರು ಮನೆ ಕಟ್ಟಿದವರಲ್ಲ, ಉದ್ಧಾರ ಆದವರೆಲ್ಲ. ಡ್ರೀಮ್11 ದುಡ್ಡು ಬರೋದೇ ಅಲ್ಲ, 100% ಹೇಳ್ತೀನಿ. ಅಕಸ್ಮಾತ್ ಬಂದಿದೆ ಅಂದರೂ 1 ಲ್ಯಾಕ್ 2 ಲ್ಯಾಕ್ ಬಂದಿದೆ ಅಂದರೂ ದುಡ್ಡು ಬಂದವನು ಯಾವತ್ತೂ ದುಡ್ಡು ತೊಗೊಂಡು ಸುಮ್ಮನೆ ಇರೋದು. ಮತ್ತೆ ಹಾಕ್ತಾನೆ, ಮತ್ತೆ ಆಡ್ತಾನೆ. ಇಲ್ಲ, ನನಗೆ ಬಂದಿರೋ ದುಡ್ಡು ನಾನೇನು ಸಪ್ರೇಟಾಗಿ ದುಡ್ಡು ಹಾಕ್ತಲ್ಲ, ಅದ್ರ ದುಡ್ಡು ಅದಕ್ಕೆ ಹೋಗಲಿ, ಬಟ್ 1 ಕೋಟಿಗೆ ಟ್ರೈ ಮಾಡ್ತೀನಿ. ಆಡಿ 1 ಕೋಟಿಗೆ ಟ್ರೈ ಮಾಡೋಕೆ ಹೋಗಿ ಬಂದಿರೋ ದುಡ್ಡನ್ನ ಕೂಡ ಕಳ್ಕೊಂಡ್ಬಿಡ್ತಾನೆ. ಹೀಗಾಗಿ ಫ್ರೆಂಡ್ಸ್, ಡ್ರೀಮ್11ನಲ್ಲಿ ಆಡಿ ಉದ್ಧಾರ ಆದವರು ಅಂತ ಇಲ್ಲ, ಬಿಡಿ. ಡ್ರೀಮ್11 ಅನ್ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್, ಇದು ನನ್ನ ಅನಿಸಿಕೆ. ಇಷ್ಟು ದಿನ ನಾನು ಆಡಿ ಒಂದು 3,000-3,500 ಸಾವಿರ ತನಕ ಕಳ್ಕೊಂಡೆ. ಬಟ್ ಇವತ್ತಿಗೆ ನಾನು ಡ್ರೀಮ್11 ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ನಿಮಗೂ ಒಂದೇನೋ ಹೇಳ್ಬೇಕನ್ನಿಸ್ತು, ಹೇಳ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.